ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಶಾಸಕರ ಅತ್ಯಾಪ್ತರಿಂದಲೇ ಇಸ್ಪೀಟ್ ದಂಧೆ ವಿಚಾರ. ಪೊಲೀಸ್ ಅಧಿಕಾರಿ ಸಭೆ ಕರೆದಿದ್ದಾರೆ. ಶಾಸಕ ಯಾಸಿರ್ ಖಾನ್ ಪಠಾಣ್ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರದ ಬಳಿಕ ಆಪ್ತರ ಬಗ್ಗೆ ಎಚ್ಚೆತ್ತ ಶಾಸಕ. ಶಿಗ್ಗಾವಿ ಮೇನೆ ವಿಧಾನಸೌಧದಲ್ಲಿ ಪೊಲೀಸ್ ಇಲಾಖೆ ಜೊತೆ ಸಭೆ ಬಳಿಕ ಶಿಗ್ಗಾವಿ ಶಾಸಕ ಯಾಸಿರ್ ಖಾನ್ ಪಠಾಣ್ ಹೇಳಿಕೆ ಕೊಟ್ಟಿದ್ದಾರೆ. ಇಸ್ಪೀಟ್ ವಿಡಿಯೋ ನಾನು ನೋಡಿದೆ. 70ರಷ್ಟು ಬಿಜೆಪಿಯವರಿದ್ದಾರೆ. ಅನೈತಿಕ ಚಟುವಟಿಕೆಗೆ ನಡೆಸೋರಿಗೆ ಯಾವುದೇ ಪಕ್ಷಗಳಿರಲ್ಲ. ಶಂಕರ ಗಂಗಣ್ಣನವರಿದ್ದಾರೆ, ಮತ್ತೆ ಬಿಜೆಪಿ ಮುಖಂಡರಿದ್ದಾರೆ. ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಇದ್ರೂ ಒಳ್ಳೆ ಕಾನೂನು ಮಾಡಬಹುದಾಗಿತ್ತು. ನಾನು ಬರೀ ಶಾಸಕರು ಮತ್ತು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದವರು. ಲೋಕಸಭೆಯಲ್ಲಿ ಒತ್ತಾಯ ಮಾಡಲಿ, ಇಸ್ಪೀಟ್ ಮತ್ತು ಓಸಿ ಆಡೋರಿಗೆ 7 ವರ್ಷ ಶಿಕ್ಷೆಯಾಗ್ಲಿ ಅಂತ. ಬೊಮ್ಮಾಯಿ ಅವರು 3 ತಿಂಗಳಲ್ಲೇ ರಾಜಕಾರಣ ಶುರು ಮಾಡಿದ್ರೆ ಇಸ್ಪೀಟ್ ಮತ್ತು ಓಸಿ ಜೂಜಾಟದ ಬಗ್ಗೆ ಕಾನೂನು ಬಿಗಿಯಾಗಬೇಕು. ಸಾಕಷ್ಟು ಆರೋಪಗಳನ್ನು ಮಾಡಿದ್ರೆ ಸರ್, ಈಗ ನೀವಾಗಲೇ ಸಭೆ ಮಾಡಿ ಎಚ್ಚರಿಕೆ ನೀಡಿದ್ದೀರಿ. ಇನ್ನು ಮುಂದೆ ಯಾವ ಥರ ನೋಡ್ರಿ, ನಿನ್ನೆ ನಾನೆಲ್ಲ ಸಭೆ ಮಾಡಿ ಎಲ್ಲ ಮಾಹಿತಿಯನ್ನು ಪಡೆದಿದ್ದೇನೆ. ಆ ಮಾಹಿತಿಯಲ್ಲಿ ಈಗಾಗಲೇ 44 ಕೇಸ್ ಈ ಇಸ್ಪೀಟ್ ಆರ್ಡರ್ ಮೇಲೆ ಹಾಕ್ಯಾರ. ಆಮೇಲೆ ಇದು ಇಲ್ಲಿಗಲ್ ಶೆರೆ ಮಾರೋರ ಮೇಲೆ 19 ಕೇಸ್ ಹಾಕ್ಯಾರ. ಆನಂತರ ನಿಮ್ಮ ಓಸಿ ಮೇಲೆ 48 ಕೇಸ್ ಹಾಕ್ಯಾರ. 126 ಮಂದಿಗೆ ಅರೆಸ್ಟ್ ಮಾಡ್ಯಾರ. ಎಲ್ಲ ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಏನು ಕ್ರಮ ತೊಗೊಂಡಾರ. ಈಗ ಭರತ್ ಬೊಮ್ಮಾಯಿ ಅವರಿಗೆ, ಅವ್ರ ತಂದೆಯವರಾದಂಥ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಮೊಸರನ್ನೇ ಕಲ್ಲು ಹುಡುಕಾಕತ್ತಾರು. ನಿನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದೆ, ಅವ್ರು ಅರೆಸ್ಟ್ ಮಾಡ್ಯಾರ. ಆ ಕಾನೂನು ಹೆಂಗೈತೆ ಅಂತ ಹೇಳಿದ್ರೆ ಅವ್ರಿಗೆ ಜೈಲಿಗೆ ಕಳ್ಸಕ್ಕೆ ಬರೋದಿಲ್ಲ ಅಂತ, ಸ್ಟೇಷನ್ ಬೇಲ್ ಐತೆ ಅಂತ. ಇವರು ಹೋಮ್ ಮಿನಿಸ್ಟರ್ ಆಗಿದ್ದರು ಮತ್ತು ಮುಖ್ಯಮಂತ್ರಿ ಆಗಿದ್ದರು. ಒಂದು ಒಳ್ಳೆ ಕಾನೂನು ತರಬೇಕಾಗಿತ್ತಲ್ಲ. ಇವರು ಅಧಿಕಾರ ಇದ್ದಾಗ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅಧಿಕಾರ ಇದ್ದಾಗ ಮಾಡಿದ ಕೆಲಸನೇ ಬೇರೆ. ಈಗ ಅವರು ಆಪಾದನೆ ಮಾಡ್ತಾರಂದ್ರೆ ಹೆಂಗೆ? ಅವ್ರಿಗೆ ಸಂಸದರದಾರ. ಅವ್ರು ನಿನ್ನೆ ಮನವಿ ಮಾಡೀನಿ, ನೀವು, ನಾನು, ಜೋಶಿ ಸಾಹೇಬರು 3 ಮಂದಿ ಕೂಡಿ ಈ ಇಸ್ಪೀಟ್ ಅನ್ನೋದು ಇದು ಸಾಮಾಜಿಕ ಒಂದು ಪಿಡುಗಿದು. ಇದು ಮಹಾಭಾರತ ಕಾಲದಿಂದ ಐತಿ. ಈಗಿಂದಲ್ಲಿ ಇದು ಮಹಾಭಾರತ ಯುದ್ಧ ಹೆಂಗಾಯ್ತು ಗೊತ್ತಿದ್ದಲ್ಲ ನಿಮಗೆ? ಮಹಾಭಾರತ ಕಾಲದಿಂದ ಇದು ಇಸ್ಪೀಟ್ ಅನ್ನೋದು ಐತಿ. ಅದನ್ನು ತೊಡೆದು ಹಾಕ್ಬೇಕಂದ್ರೆ ನನ್ನ ಜೊತೆಗೆ ಅವರು ಕೈ ಜೋಡಿಸ್ಬೇಕು. ಅವ್ರಿಗೂ ಜನ MP ಮಾಡ್ಯಾರೆ. ಜೋಶಿ ಸಾಹೇಬರು MP ಆಗಿ ಅವ್ರಿಗೂ ಕೇಂದ್ರ ಮಂತ್ರಿ ಮಾಡ್ಯಾರ. ನಾನು ಬರೀ MLA. ಅವ್ರ ಮಾಜಿ ಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರವರು. ನನಗಿಂತ ಅವ್ರು 2 ಮಂದಿ ಮಾತು ಭಾಳ ಇಫೆಕ್ಟ್ ಆಗ್ತಾವೆ. ಅದನ್ನು ಮಾಡೋದು ಬಿಟ್ಟು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಇವರು. ಇವತ್ತು ಗೊಬ್ಬರ ಸಮಸ್ಯೆ ಆಗಿದೆ. DAP ಪ್ರೊಡಕ್ಷನ್ ಇಲ್ಲ. DAP ಗೊಬ್ಬರ ಯಾರು ಕೊಡಿಸ್ಬೇಕು? ಬಸವರಾಜ ಬೊಮ್ಮಾಯಿ ಸಾಹೇಬರು ಕೊಡಿಸ್ಬೇಕು, ಜೋಶಿ ಸಾಹೇಬರು ಕೊಡಿಸ್ಬೇಕು. ಆ ಗೊಬ್ಬರದ ಬಗ್ಗೆ ಪ್ರೆಸ್ ಮೀಟ್ ಮಾಡೋದಿಲ್ಲ. ಇಲ್ಲೇ ಜನರಿಗೆ ಏನಾಗೈತೆ ಅಂತ ಹೇಳಿದ್ರೆ ಸ್ಲಮ್ ಬೋರ್ಡ್ ಮನೆಗಳ ಸಮಸ್ಯೆ ಆಗೈತಿ, ಅದರ ಬಗ್ಗೆ ಪ್ರೆಸ್ ಮೀಟ್ ಮಾಡೋದಿಲ್ಲ. G+ ಮನೆಗಳು ಸೋರಾಕತ್ತಾವು, ಅದರ ಬಗ್ಗೆ ಪ್ರೆಸ್ ಮೀಟ್ ಮಾಡೋದಿಲ್ಲ. ಶಿಗ್ಗಾವಿ ನೀರಾವರಿ ಯೋಜನೆ ಟೋಟಲಿ ಫ್ಲಾಪ್ ಆಗೈತಿ, ಅದರ ಬಗ್ಗೆ ಪ್ರೆಸ್ ಮೀಟ್ ಮಾಡೋದಿಲ್ಲ. ಜನರ ಬದುಕಿನ ಬಗ್ಗೆ ಪ್ರೆಸ್ ಮೀಟ್ ಮಾಡಲಿ, ಸುಮ್ಮನೆ ಜನರ ಭಾವನೆಗಳ ಬಗ್ಗೆ ಪ್ರೆಸ್ ಮೀಟ್ ಮಾಡಬಾರ್ದು. ಇವು ದೊಡ್ಡ ವ್ಯಕ್ತಿಗಳು ಪ್ರೆಸ್ ಮೀಟ್ ಕರೆದಾರಂದ್ರೆ ಜನ ಏನೋ ಹೇಳ್ತಾರಪ್ಪ ಅಂತೇಳಿ ಇಂಟ್ರೆಸ್ಟಿಗೆ ಕೇಳ್ತಾರೆ. ಇವ್ರು ಇಸ್ಪೀಟ್ ಬಗ್ಗೆ ಮಾತಾಡೋರು. ಯಾರು? ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು. ಭಾಳ ಬೇಜಾರು ಅನಿಸ್ತೈತಿ. ಇವತ್ತು ನಾನು ಅವ್ರಿಗೆ ಮನವಿ ಮಾಡ್ತೀನಿ, ನಾನು ಅವ್ರ ಜೊತೆ ಅವ್ರು ಎಲ್ಲಿ ಕರೆದ್ರು ಬರ್ತೀನಿ. ಮತ್ತು ನನಗೆ ಅಲ್ಲಿ ಅವ್ರ ಕಡೆ ಹೋಗಕ್ಕೆ ನನಗೆ ನಾಚಿಕಿಲ್ಲ. ಮತ್ತು ಅವ್ರು BJP ಪಾರ್ಟಿ ಇದ್ರು ಹೋಗ್ತೀನಿ. ನಮ್ಮ ಭಾಗದಲ್ಲಿ ನೀರಾವರಿ ಆಗಬೇಕು, ವರದಾ ಬಿಡ್ತಿ ನದಿ ಜೋಡಣೆ ಆಗಬೇಕು, ಅದರ ಬಗ್ಗೆ ಅವ್ರ ಸಭೆ ಕರೀಲಿ ಬರ್ತೀನಿ. ಇವತ್ತು ಪಾಪ ಹುಬ್ಳಿಯವ್ರು ಕುಡಿಯೋ ನೀರಲ್ಲ, ಅದು ನಿಮ್ಮದು ಏನಂತಾರೆ ಕಳಸಾ ಬಂಡೂರಿ. ಇವು ದೊಡ್ಡರಲ್ಲ, ಅದರ ಬಗ್ಗೆ ಪ್ರೆಸ್ ಮೀಟ್ ಮಾಡ್ಬೇಕ್ರಿ. ಇವು ಈ ಇಸ್ಪೀಟ್ ಆಡ್ತಿರ್ತಾರ, ಅವ್ರಿಗೆ ಅರೆಸ್ಟ್ ಮಾಡ್ತಿರ್ತಾರೆ ಪೊಲೀಸರು. ಅದೊಂದು ಸಾಮಾಜಿಕ ಪಿಡುಗೋದು. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹೋಮ್ ಮಿನಿಸ್ಟರ್ಗೆ ಮೊನ್ನೆ ಭೇಟಿಯಾಗೇನಿ. ಏನು ಹೇಳಿದೆ ಅಂತ ಹೇಳಿದ್ರೆ, ಇದು ಕಾನೂನು ಸ್ವಲ್ಪ ದೊಡ್ಡದಾಗಬೇಕು. ಯಾಕಂದ್ರೆ ಅವ್ನು ಹಿಡಿದ್ರೆ ಒಂದು 2-3 ದಿನ ಜೈಲಿನಾಗ ಬಿದ್ದರೆ ಮತ್ತೆ ಮಾಡೋದು ಬಿಡ್ತಾರೆ ಅವರು. ಅದೇನು KP ಆ್ಯಕ್ಟ್ ಅಂತ ಹಿಂಗೆ ಹೋದ ತಕ್ಷಣ ಹೊರಗೆ ಬರ್ತಾರಂತ. ಹಿಂಗೆ ಹೊರಗೆ ಬಂದ್ರೆ ಮತ್ತೆ ಆಡ್ತಾರವರು. ನನಗೆ ಆಶ್ಚರ್ಯ ಏನಾಗ್ತೈತಿ, ಇಸ್ಪೀಟ್ ಬಗ್ಗೆ ಈಗ ಚಿಂತೆ ಬಂದೈತೆ ಅವ್ರಿಗೆ. ಅವರು ಹೋಮ್ ಮಿನಿಸ್ಟರ್ ಇದ್ದಾಗ ಅವಾಗ ಚಿಂತೆ ಮಾಡಿ ಸ್ವಲ್ಪ ಒಳ್ಳೆ ಕಾನೂನು ಮಾಡ್ಬೋದಾಗಿತ್ತಲ್ಲ. ಅವಾಗೇನು ಮಾಡಿದರು? ಹಾಕೊಂಡ್ರು. ಹೀಗೆ ಸುಮ್ಮನೆ ಆರೋಪ ಮಾಡಿ ಹಿಂಗೆ ಸರ್, ಮುಂದಿನ ದಿನಗಳಲ್ಲಿ ಏನಾದರೂ ಇದಕ್ಕೆ ಕಠಿಣವಾದಂಥ ಒಂದು ನೋಡ್ರಿ, ನಾನು ಅವ್ರು ಹೇಳಿ ನಿನ್ನೆ ಮನವಿ ಮಾಡೀನಿ, ನೀವು ಮೋದಿ ಸಾಹೇಬ್ರಿಗೆ ಮಾತಾಡಿ ಅಲ್ಲಿ ಒಂದು ಕಾನೂನು ತರಬೇಕು. ಸೆಂಟ್ರಲ್ ಲೆವೆಲ್ನಾಗ ಬರಬೇಕು. ಇದು ದೇಶಕ್ಕೆ ದೊಡ್ಡ ಪೀಳಿಗೆದು ಇಸ್ಪೀಟ್ ಆಡೋದು. ಹಳ್ಳಿಗಲ್ಲಿದು ಕೆಲವೊಂದು ಇದ್ರಾಗ ಮತ್ತೆ ಯಾರು ಶ್ರೀಮಂತರಿಗೆ ನುಕ್ಸಾನ ಇಲ್ಲ, ಬಡವರಿಗೆ ನುಕ್ಸಾನ ಇರೋದು. ಅದ್ರ ಬಗ್ಗೆ ನಾನು ಅವ್ರು ನನ್ನ ಮೇಲೆ ಆರೋಪ ಮಾಡ್ಯಾರ, ನಾವು ಅವ್ರ ಮೇಲೆ ಆರೋಪ ಮಾಡೋದಿಲ್ಲ. ಅವ್ರ ಸಹಾಯ ಕೇಳ್ತೀನಿ. ಬೊಮ್ಮಾಯಿ ಸಾಹೇಬ್ರೆ, ನೀವು ಏನಿದ್ದೀರಿ, ಸಂಸದರಿದ್ದೀರಿ, ಮಾಜಿ ಮುಖ್ಯಮಂತ್ರಿ ಇದ್ದೀರಿ. ಜೋಶಿ ಸಾಹೇಬರು ಇವತ್ತು ಸೆಂಟ್ರಲಲ್ಲಿ ಮಂತ್ರಿ ಇದ್ದಾರೆ. ಇವು 2 ಮಂದಿ ಸಹಾಯ ಕೇಳ್ತೀನಿ. ನಾವು 3 ಮಂದಿ ಕೂಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗನ, ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ಒಂದು ಕಾನೂನು ತರೋಣ. ಇಸ್ಪೀಟ್ನಾಗ ಯಾರು ಅರೆಸ್ಟ್ ಆಗ್ತಾರಲ್ಲ, ಅಟ್ಲೀಸ್ಟ್ 7 ದಿನ ಹೊರಗೆ ಬರಬಾರ್ದು, ಅವ್ರಿಗೆ ಬೇಲ್ ಸಿಗಬಾರ್ದು. ಹಂಗೆ ಮಾಡಿದ್ರೆ ಆಳೋದು ಬಿಡ್ತಾರವ್ರು. ಆರೋಪ ಮಾಡೋದಕ್ಕಿಂತ
ಕಾನೂನು ಮಾಡೋದು, ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡ್ತಾನೆ. ಅದನ್ನು ಬಿಟ್ಟು ಇವರು ಆರೋಪ ಮಾಡ್ತಾರಂದ್ರೆ ಅವ್ರಿಗೆ ಮೋಸ್ಟ್ಲಿ ನಾಲೆಜ್ ಕಡಿಮೆ ಅಂತ ಅನಿಸ್ತೈತೆ. ಪಾಪ ಅವ್ರು ಬರತ್ತವರು ಅವ್ರಿಗೆ ಗೊತ್ತಿಲ್ಲ ಬಿಡ್ರಿ, ಅವ್ರು ನಿನ್ನೆ ಮೊನ್ನೆ ಅಂತಾರೆ. ದೊಡ್ಡವರು ಮಾಡಬೇಕಲ್ಲ ಈ ಸಭೆ. ಸರ್ ಮೂರೇ ತಿಂಗಳಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ತಮ್ಮ ಉದ್ದೇಶ ಸರ್? ಬಿಜೆಪಿ ಅವರು ಒಂದು ಮಾತು ಹೇಳ್ತಿದ್ರು, ನಾನು 59 ತಿಂಗಳ ರಾಜಕಾರಣ ಮಾಡೋದಿಲ್ಲ, 1 ತಿಂಗಳ ರಾಜಕಾರಣ ಮಾಡ್ತೀನಿ ಅಂತ ಹೇಳ್ತಿದ್ರು. ಈಗ 3 ತಿಂಗಳದಾಗ ಶುರು ಹಚ್ಕೊಂಡ್ಬಿಟ್ರ. ಆದರೆ ನನಗೇನು ಬೇಜಾರಿಲ್ಲ, ಅದು ಅವ್ರ ಮಾತು ಅವರ ತಪ್ಪ್ಯಾರಲ್ಲ ಅಂತೇಳಿ ಅಷ್ಟೇ. ಅವ್ರು ಕಾಯಂ ಮಾತಾಡ್ತಿದ್ರು, ಅವರು ಭಾಳ ಭಾಷಣದಾಗ ಕೇಳಿ, ನಾನು 59 ತಿಂಗಳ ಏನು ರಾಜಕಾರಣ ಮಾಡೋದಲ್ಲ, ಲಾಸ್ಟಿಗೆ 1 ತಿಂಗಳ ನಂದೇನಿದ್ರು ಅಂತಿದ್ರು. ಈಗೇನು 3 ತಿಂಗಳದಾಗ ಶುರು ಹಚ್ಚಿರಲ್ಲ, ಅದು ಎಷ್ಟು ಟೆನ್ಷನ್ ಆಗೈತೆ ಅಂತ ಕೇಳಕತ್ತೇನೆ ಅಷ್ಟೇ. ಓಕೆ, ನಮಸ್ಕಾರ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.